ನಮಸ್ತೆ ಎಲ್ರಿಗೂ. ಇದಾಗಿದೆ ನನ್ನ 3ನೇ ದಿನದ ಸಲೂನ್ ಲೈಫ್ ಅಪ್ಡೇಟ್ಸ್ ವಿಡಿಯೋ. ಬೆಳಿಗ್ಗೆ 6 ಗಂಟೆಗೆ ನ್ಯಾನೋಪ್ಲಾಸ್ಟಿಯಾಗೆ ಕ್ಲೈಂಟ್ ಅಪಾಯಿಂಟ್ಮೆಂಟ್ ಇತ್ತು. ಮಳೆ ಬರ್ತಿರೋ ಕಾರಣ ನಾನು ಆಟೋ ಬುಕ್ ಮಾಡಿಕೊಂಡು ಸಲೂನ್ಗೆ ಹೋದೆ. ಬೆಳಿಗ್ಗೆ 6:15ಗೆ ಸಲೂನ್ ಓಪನ್ ಆಯಿತು, ಬಟ್ ಕ್ಲೈಂಟ್ ಬರೋದು ತುಂಬ ಲೇಟ್ ಆಯಿತು. ಸೊ ಶಿ ರೀಚ್ಡ್ ಅಟ್ 7:30 ಮತ್ತು ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಇವ್ರಿಗೆ ಇವತ್ತು ಮಾಡ್ತಿರೋದು ನ್ಯಾನೋಪ್ಲಾಸ್ಟಿಯಾ ಟ್ರೀಟ್ಮೆಂಟ್. ಹೇರ್ ತುಂಬ ಫ್ರಿಝಿ ಮತ್ತು ಡ್ಯಾಮೇಜ್ ಆಗಿರೋದ್ರಿಂದ ಮತ್ತು ಇವ್ರಿಗೆ ಸ್ವಲ್ಪ ಸ್ಟ್ರೇಟ್ ಲುಕ್ ಬೇಕಾಗಿರೋದ್ರಿಂದ ನಾನು ನ್ಯಾನೋಪ್ಲಾಸ್ಟಿಯಾನ ಸಜೆಸ್ಟ್ ಮಾಡಿದೆ. ವರ್ಕ್ ಸ್ಟಾರ್ಟ್ ಮಾಡಿ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ 11 o'clock ಆಗಿತ್ತು. ಸೊ ಇದಾಗಿದೆ ಅವ್ರದ್ದು ಬಿಫೋರ್ ಹೇರ್. ನೀವೇ ನೋಡ್ಬೋದು ಎಷ್ಟು ಡ್ಯಾಮೇಜ್ ಆ್ಯಂಡ್ ಫ್ರಿಝಿ ಆಗಿದೆ. ಆ್ಯಂಡ್ ಇದು ವಂಡರ್ಫುಲ್ ರಿಸಲ್ಟ್ ಮಾತ್ರ ಅಲ್ಟಿಮೇಟಾಗಿ ಬಂದಿತ್ತು. ತುಂಬ ಖುಷಿ ಆಯಿತು ಕ್ಲೈಂಟ್ಗೆ. ಅದಾದಮೇಲೆ ನಾನು ಮನೆಗೆ ಹೋಗಿ ರೆಡಿಯಾಗಿ ಬಂದೆ. ಬಿಕಾಸ್ ಇವತ್ತು ದೀಪಾವಳಿ ಆಗಿರೋದ್ರಿಂದ ಸಲೂನಲ್ಲಿ ದೀಪ ಹಚ್ಚಿ ಪೂಜೆ ಮಾಡೋದಿತ್ತು. ಹಾಗಾಗಿ ಅದಾದಮೇಲೆ ನನಗೆ ಗೊತ್ತಿರೋ ಒಬ್ಬರು ಹೇರ್ ಟ್ರೀಟ್ಮೆಂಟ್ ಡಿಸ್ಟ್ರಿಬ್ಯೂಟರ್ ಬಂದಿದ್ದರು. ಅವ್ರ ಜೊತೆ ಕೂತು ಒಂದಷ್ಟು ಹೊತ್ತು ಮಾತಾಡಿ ಹೊಸ ಪ್ರಾಡಕ್ಟ್ಗಳ ಬಗ್ಗೆ ಒಂದಷ್ಟು ಡಿಸ್ಕಷನ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ತೊಗೊಂಡೆ. ಅದಾದಮೇಲೆ ಒಂದು ಕ್ಲೈಂಟ್ಗೆ ಫೇಶಿಯಲ್ ನಡೀತಿತ್ತು. ಅದ್ರ ಮಧ್ಯೆ ನನಗೆ ಫ್ರೀ ಟೈಮ್ ಇದ್ದಿದ್ದರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸೊ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಈವ್ನಿಂಗ್ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ನಾನು ಮತ್ತು ಸ್ಟಾಫ್ ಎಲ್ಲರೂ ಸೇರಿ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ರಿಸೆಪ್ಷನ್ನು, ಎಂಟ್ರೆನ್ಸು ಎಲ್ಲ ಕಡೆ ದೀಪ ಹಚ್ಚಿ ತುಂಬ ಪೀಸ್ಫುಲ್ಲಾಗಿತ್ತು. ಲಾಸ್ಟ್ ಇಯರ್ ನನಗೆ ಇಷ್ಟು ಆರಾಮಾಗಿ ದೀಪಾವಳಿ ಹಬ್ಬನ ಮಾಡೋಕ್ಕಾಗಿರಲಿಲ್ಲ. ಪ್ರತಿ ಹಬ್ಬಕ್ಕೂ ನಾನು ಪೂಜೆ ಮಾಡಿ ಹಬ್ಬನ ನೀಟಾಗಿ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಕ್ಲೈಂಟ್ದು ಸರ್ವಿಸ್ ಮುಗೀತು ಆ್ಯಂಡ್ ಶಿ ಈಸ್ ವೆರಿ ಹ್ಯಾಪಿ ಅಬೌಟ್ ದ ಸರ್ವಿಸ್. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.